ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಅಮೇರಿಕದ ಮಹಾನ್ ಸಾಹಿತಿ ಮಾರ್ಕ್ ಟ್ವೈನ್ ಸ್ವರ್ಗದಿಂದ ನಕಲಿಸಲಾದ ದೇಶ ಮಾರಿಷಸ್ ಅಂತ ಬರೀತಾರೆ. ಆದರೆ ಈ ದೇಶದ ನೈಸರ್ಗಿಕ ಸೌಂದರ್ಯವನ್ನು ಬದಿಗಿಟ್ರೆ ಈ ದೇಶವನ್ನು ದ ಪರ್ಲ್ ಆಫ್ ದಿ ಇಂಡಿಯನ್ ಓಷನ್ ಅಂತ ಕರೀತಾರೆ. ಲಕ್ಷಾಂತರ ವರ್ಷಗಳ ಹಿಂದೆ ಬೆಂಕಿಯಿಂದ ಹುಟ್ಟಿದ ಜ್ವಾಲಾಮುಖಿ ಭೂಮಿಯಾದ ಮಾರಿಷಸ್ ವಿಶ್ವದ ಅತ್ಯಂತ ಶ್ರೀಮಂತ ಸಾಂಸ್ಕೃತಿಕ ಮಿಶ್ರಣಗಳಲ್ಲಿ ಒಂದಾಗಿ ನಿಂತಿದೆ. ಮಡಗಾಸ್ಕರ್ ದ್ವೀಪದಿಂದ ಪೂರ್ವಕ್ಕೆ ಸುಮಾರು 1000 ಕಿಲೋಮೀಟರ್ ದೂರದಲ್ಲಿ ಮತ್ತು ಭಾರತದಿಂದ ದಕ್ಷಿಣಕ್ಕೆ 4000 ಕಿಲೋಮೀಟರ್ ದೂರದಲ್ಲಿ ಹಿಂದೂ ಮಹಾಸಾಗರದ ಮಧ್ಯದಲ್ಲಿರುವ ಒಂದು ದ್ವೀಪ ಮಾರಿಷಸ್. ಸುಮಾರು ಕ್ರಿಸ್ತಪೂರ್ವ 975 ಸುಮಾರಿಗೆ ಅರಬ್ ನಾವಿಕರು ಜನವಸತಿ ಇಲ್ಲದ ಈ ದ್ವೀಪವನ್ನು ಕಂಡುಹಿಡಿತಾರೆ. ಅದಕ್ಕೆ ಅವರು ದೀನಾ ಅರೋಬಿ ಅಂತ ಹೆಸರಿಸಿದ್ರು ಅಂತ ನಂಬಲಾಗಿದೆ. ವೀಕ್ಷಕರೇ, 3 ದೇಶಗಳು ಈ ಮಾರಿಷಸ್ ದೇಶವನ್ನು ಆಳಿವೆ. ಅದರಲ್ಲಿ ನೆದರ್ಲ್ಯಾಂಡ್ ಈ ದೇಶವನ್ನು 1638ರಿಂದ 1710ರವರೆಗೆ ಆಳುತ್ತೆ. 1715ರಿಂದ 1810ರವರೆಗೆ ಇಲ್ಲಿ ಫ್ರಾನ್ಸ್ನವರು ಬಂದು ಆಳ್ತಾರೆ. ನಂತರ 1810ರಿಂದ 1968 ಅಂದರೆ ಈ ದೇಶಕ್ಕೆ ಸ್ವತಂತ್ರ ಸಿಗೋವರೆಗೂ ಈ ದೇಶವನ್ನು ಬ್ರಿಟನ್ ಆಳುತ್ತೆ. ಇದು ಆಫ್ರಿಕನ್, ಭಾರತೀಯ, ಯುರೋಪಿಯನ್, ಚೀನಿ ಸಂಪ್ರದಾಯಗಳು ಸಾಮರಸ್ಯದಿಂದ ಒಟ್ಟಿಗೆ ವಾಸಿಸುವ ಒಂದು ರಾಷ್ಟ್ರ ಆಗಿದೆ. ಇದರ ಪರಿಣಾಮವಾಗಿ ಸುಮಾರು 1.3 ಮಿಲಿಯನ್ ಸ್ಥಳೀಯ ಬಹುಜನಾಂಗೀಯ, ಬಹುಧಾರ್ಮಿಕ ಮತ್ತು ಬಹುಭಾಷಿಕ ಜನಾಂಗ ಕೇವಲ 28 ಮೈಲಿ ಅಗಲ ಮತ್ತು 40 ಮೈಲಿ ಉದ್ದವಿರುವ ಈ ದ್ವೀಪದಲ್ಲಿ ಒಟ್ಟಿಗೆ ವಾಸ ಮಾಡ್ತಾರೆ. ಇಡೀ ಆಫ್ರಿಕಾದಲ್ಲೇ ಅತ್ಯಂತ ಜನನಿಬಿಡ ದೇಶವಾಗಿರುವ ಈ ದೇಶದ ಹೆಸರು ರಿಪಬ್ಲಿಕ್ ಆಫ್ ಮಾರಿಷಸ್. ಇಲ್ಲಿಯ ಜನಸಂಖ್ಯೆ ಕೇವಲ 41% ಜನ ನಗರದಲ್ಲಿ ವಾಸ ಮಾಡ್ತಾರೆ. 59% ಜನ ಹಳ್ಳಿಯಲ್ಲಿ ವಾಸ ಮಾಡ್ತಾರೆ. ಈ ದೇಶದ ಭಾಷೆ ಕ್ರಿಯೋಲ್. ಬಹುತೇಕ ಎಲ್ಲರೂ ಇಂಗ್ಲೀಷ್, ಫ್ರೆಂಚ್ ಮತ್ತು ಕ್ರಿಯೋಲ್ ಎಂಬ 3 ಭಾಷೆಯನ್ನು ನಿರರ್ಗಳವಾಗಿ ಮಾತಾಡ್ತಾರೆ. ಇಲ್ಲಿ ಕ್ರಿಯೋಲ್ ಭಾಷೆ ಎಂಬುದು ಗುಲಾಮರು ಮತ್ತು ಭಾರತೀಯರು ಫ್ರೆಂಚ್ ಮಾತಾಡೋದಕ್ಕೆ ಪ್ರಯತ್ನಿಸುವ ಒಂದು ಭಾಷೆಯ ಪ್ರಕಾರವಾಗಿದೆ. ಯಾಕೆಂದರೆ ಹೆಚ್ಚಿನ ಜನರಲ್ಲಿ ಫ್ರೆಂಚರಿಗಾಗಿ ಕೆಲಸ ಮಾಡ್ತಾಯಿದ್ರು. ಫೋರ್ಟ್ ಲೂಯಿಸ್ ಮಾರಿಷಸ್ನ ರಾಜಧಾನಿಯಾಗಿದೆ. ಇದು ಈ ದೇಶದ ಅತ್ಯಂತ ಜನನಿಬಿಡ ನಗರವಾಗಿದೆ. ಈ ನಗರದಲ್ಲಿ ಸುಮಾರು 1.5 ಲಕ್ಷ ಜನ ವಾಸ ಮಾಡ್ತಾರೆ. ಮಾರಿಷಸ್ನ ಕರೆನ್ಸಿ ಮಾರಿಷಸ್ನ ರೂಪಾಯಿಯಾಗಿದೆ. ಇದಕ್ಕೆ MUR ಅಂತ ಕರೀತಾರೆ. 1968ರಲ್ಲಿ ಗ್ರೇಟ್ ಬ್ರಿಟನ್ನಿಂದ ಸ್ವತಂತ್ರ ಪಡೆದಾಗಿನಿಂದ ಈ ದೇಶ ಕಡಿಮೆ ಆದಾಯದ ಕೃಷಿ ಆಧಾರಿತ ಆರ್ಥಿಕತೆಯಿಂದ ಹೆಚ್ಚು ಸ್ಥಿರ ಮತ್ತು ಶ್ರೀಮಂತ ಆರ್ಥಿಕತೆಗೆ ಬದಲಾಗ್ತಾ ಬಂದಿದೆ. ಮುಖ್ಯವಾಗಿ ಇವರು ಪ್ರವಾಸೋದ್ಯಮ, ತಂತ್ರಜ್ಞಾನ ಮತ್ತು ಕಬ್ಬು, ಜವಳಿ, ಮೀನುಗಳ ರಫ್ತಿನಿಂದ ಆದಾಯವನ್ನು ಗಳಿಸ್ತಾರೆ. ಹಿಂದೂ ಧರ್ಮವನ್ನು ಮುಖ್ಯ ಧರ್ಮವಾಗಿ ಹೊಂದಿರುವ ಏಕೈಕ ಆಫ್ರಿಕನ್ ದೇಶ ಮಾರಿಷಸ್ ಆಗಿದೆ. ಸುಮಾರು ಜನ ಇವಾಗಲೂ ಅಂದ್ಕೊಂಡಿರೋದೇನು ಅಂದರೆ ನೇಪಾಳ್ ಒಂದು ಹಿಂದೂ ರಾಷ್ಟ್ರ ಅಂತ. ಆದರೆ ಹಿಂದೂ ಧರ್ಮದ ಜನರ ಸಂಖ್ಯೆ ಅತಿ ಹೆಚ್ಚು ಇರುವ ಆಫ್ರಿಕಾದ ಮೊದಲ ದೇಶ ಈ ಮಾರಿಷಸ್ ಆಗಿದೆ. ಈ ದ್ವೀಪದ ಸುತ್ತಲೂ ದೊಡ್ಡ ನಗರಗಳಿಂದ ಗ್ರಾಮೀಣ ಹಳ್ಳಿಗಳವರೆಗೆ ನೀವು ಅಲ್ದಾಡುವಾಗ ನೀವು ವರ್ಣರಂಜಿತ ಹಿಂದೂ ದೇವಾಲಯಗಳನ್ನು ನೋಡ್ಬೋದು. ಇದನ್ನು ಹಿಂದೂ ಮಹಾಸಾಗರದಲ್ಲಿ ಭಾರತದ ರಾಜ್ಯ ಅಂತ ಕರೀತಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ಹಿಂದೂ ಧರ್ಮ ನೆಲೆಯೂರಿದೆ. ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 49% ಹಿಂದೂಗಳಿದ್ದಾರೆ, 30% ಕ್ರಿಶ್ಚಿಯನ್ಸ್ ಇದ್ದರೆ 17% ಮುಸ್ಲಿಮರಿದ್ದಾರೆ. ಈ ದೇಶದಲ್ಲಿ ಬಹುಧರ್ಮೀಯರಿದ್ದರೂ ಕೂಡ ಪ್ರಪಂಚದಲ್ಲಿ ಹಿಂದೂ ಧರ್ಮದ ಮೂಲ ತತ್ವಗಳನ್ನು ಪರಿಪಾಲನೆ ಮಾಡೋ ಮತ್ತೊಂದು ರಾಷ್ಟ್ರ ನಿಮಗೇನಾದರೂ ಸಿಗುತ್ತೆ ಅಂದರೆ ಅದು ಮಾರಿಷಸ್ ಮಾತ್ರ. ಈ ಕಾರಣಕ್ಕಾಗಿ ಪ್ರಪಂಚದಾದ್ಯಂತ ಹಿಂದೂ ಧರ್ಮವನ್ನು ನಂಬುವ ಜನರು ಇಲ್ಲಿಗೆ ಹೆಚ್ಚಾಗಿ ಭೇಟಿ ನೀಡ್ತಾರೆ. ಭಾರತೀಯರು ಈ ದೇಶಕ್ಕೆ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಕ್ಕೆ ಬರ್ತಾರೆ. ಈ ದೇಶವನ್ನು ಸುತ್ತುವಾಗ ನಿಮಗೆ ಉತ್ತರ ಪ್ರದೇಶ ಅಥವಾ ಮಧ್ಯಪ್ರದೇಶ ಇಲ್ಲ ಮಹಾರಾಷ್ಟ್ರ ಥರ ಎಲ್ಲೆಲ್ಲೂ ಕೂಡ ಕಬ್ಬಿನ ಹೊಲಗಳು ದೂರದವರೆಗೆ ಹರಡಿಕೊಂಡಿರೋದನ್ನು ನೀವು ನೋಡ್ಬೋದು. ನೀವು ಈ ದೇಶದ ಹಳ್ಳಿಗಳನ್ನು ಸುತ್ತುವಾಗ ನಿಮಗೆ ಭೋಜ್ಪುರಿ ಅಥವಾ ಈ ಗುಜರಾತಿ ಹಳ್ಳಿಗಳನ್ನು ಸುತ್ತುತ್ತಿರೋ ಥರ ಫೀಲ್ ಆಗುತ್ತೆ. ಸುಮಾರು 33 ಮೀಟರ್ ಎತ್ತರದ ಮಾತೆ ದುರ್ಗೆ ಪ್ರತಿಮೆ ಇದೆ. ಇದು ವಿಶ್ವದ ಅತಿ ಎತ್ತರದ ದುರ್ಗೆಯ ಪ್ರತಿಮೆಯಾಗಿದೆ. ನೀವು ಮಾರಿಷಸ್ ದೇಶದಲ್ಲಿದ್ದರೆ ನಿಮಗೆ ಭಾರತದಲ್ಲಿ ನೀವಿಲ್ಲ ಅಂತ ಫೀಲೇ ಆಗಲ್ಲ. ಯಾಕೆ ಅಂದರೆ ಭಾರತದಲ್ಲಿ ನಾವು ಆಚರಣೆ ಮಾಡೋ ಪ್ರತಿಯೊಂದು ಹಬ್ಬಗಳನ್ನು ಈ ದೇಶದಲ್ಲಿ ಇವರು ಆಚರಿಸ್ತಾರೆ. ದೀಪಾವಳಿ ಹಬ್ಬವನ್ನು ಇಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ಇವರು ಮಾಡುವ ದುರ್ಗಾ ಪೂಜೆ ವೆಸ್ಟ್ ಬೆಂಗಾಲ್ನ ದುರ್ಗಾ ಪೂಜೆಗೆ ಯಾವುದರಲ್ಲೂ ಕೂಡ ಕಡಿಮೆ ಇರಲ್ಲ. ಈ ದೇಶದಲ್ಲಿ ಇನ್ನೊಂದು ಆಶ್ಚರ್ಯಪಡುವ ವಿಚಾರವೇನೆಂದರೆ ಒಬ್ಬ ವ್ಯಕ್ತಿ ಧರ್ಮವನ್ನು ನಂಬದೇ ಹೋದರೂ ಕೂಡ ವರ್ಷದಲ್ಲಿ ಸುಮಾರು 400ರಿಂದ 500 ಗಂಟೆಗಳ ಕಾಲ ಧಾರ್ಮಿಕ ಆಚರಣೆಯಲ್ಲಿ ಕಳೀತಾನೆ. ಇದರ ಅರ್ಥ ಇಲ್ಲಿಯ ಜನರು ವರ್ಷಕ್ಕೆ 29 ದಿನಗಳನ್ನು ಧರ್ಮಕ್ಕಾಗಿ ಮೀಸಲಿಡ್ತಾರೆ ಅಂದರೆ ನಿಮಗೆ ಆಶ್ಚರ್ಯ ಅನಿಸುತ್ತೆ. ಭಾರತೀಯರು ಈ ದೇಶಕ್ಕೆ ಪ್ರಯಾಣ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ನಮ್ಮ ಭಾರತೀಯರು ಪ್ರಪಂಚದ ಇತರ ದೇಶಗಳಿಗೆ ಪ್ರಯಾಣ ಮಾಡಿದರೆ ಸರ್ಕಾರಕ್ಕೆ ನಾವು ವೀಸಾ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ಆದರೆ ಮಾರಿಷಸ್ ದೇಶ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರೋ ಕಾರಣ ಭಾರತೀಯರು ವೀಸಾ ಇಲ್ಲದೆ ಈ ದೇಶಕ್ಕೆ ಪ್ರಯಾಣ ಮಾಡ್ಬೋದು. ವೀಕ್ಷಕರ, ನಮ್ಮ ಭಾರತದಲ್ಲಿ ವರ್ಷದಲ್ಲಿ 3 ಋತುಗಳಿರುತ್ತೆ. ಆದರೆ ಈ ದೇಶದಲ್ಲಿ 2 ಋತುಗಳಿವೆ. ನವಂಬರ್ನಿಂದ ಏಪ್ರಿಲ್ವರೆಗೆ ಬೆಚ್ಚಗಿನ ಆರ್ದ್ರ ಬೇಸಿಗೆ ಇದ್ದರೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ತುಲನಾತ್ಮಕವಾಗಿ ತಂಪಾದ ಚಳಿಗಾಲ ಇರುತ್ತೆ. ಇಲ್ಲಿ ಸಾಂದರ್ಭಿಕ ಉಷ್ಣ ವಲಯದ ಚಂಡಮಾರುತಗಳು ಸಾಮಾನ್ಯವಾಗಿ ಜನವರಿ ಮತ್ತು ಮಾರ್ಚ್ ನಡುವೆ ಸಂಭವಿಸುತ್ತೆ. ವೀಕ್ಷಕರೇ, ಮಾರಿಷಸ್ನ ಜನರನ್ನು ಶಾಂತಿ ಪ್ರಿಯರೆಂದು ಪರಿಗಣಿಸಲಾಗಿದೆ.
ಇಲ್ಲಿ ಧರ್ಮದ ಹೆಸರಿನಲ್ಲಿ ಎಂದಿಗೂ ಕೂಡ ಗಲಭೆ ನಡೆದಿಲ್ಲ. ಇಲ್ಲಿಯ ಜನ ಶಾಂತಿಯಿಂದ ಬದುಕೋದಕ್ಕೆ ಇಷ್ಟಪಡ್ತಾರೆ. ನೀವು ಸಂತೋಷದಿಂದ ಬದುಕಿ ನಮ್ಮನ್ನು ಸಂತೋಷದಿಂದ ಬದುಕಲು ಬಿಡಿ ಅಂತ ನಂಬ್ತಾರೆ. ಈ ಜನರಲ್ಲಿರೋ ಈ ಆಟಿಟ್ಯೂಡ್ಗೆ ಒಂದು ಕಾರಣ ಇದೆ. ಇಲ್ಲಿನ ಜನ ತುಂಬ ವಿದ್ಯಾವಂತರಾಗಿದ್ದಾರೆ. ಇಲ್ಲಿಯ ಸಾಕ್ಷರತಾ ಪ್ರಮಾಣ ಸುಮಾರು 92% ಇದೆ. ನೀವು ಇಲ್ಲಿ ಯಾರಿಗೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಆಳ್ವಿಕೆ ಮಾಡೋ ಸರ್ಕಾರ ಕೂಡ ಅಷ್ಟೇ ಗಂಭೀರವಾಗಿದೆ. ಮಾರಿಷಸ್ನ ಜನಸಂಖ್ಯೆ ಮಿಶ್ರವಾಗಿದೆ. ಇಲ್ಲಿಯ ಜನಸಂಖ್ಯೆ ಅಂತರ ಸಂತಾನೋತ್ಪತ್ತಿಯಿಂದ ನಿರೂಪಿಸಲ್ಪಟ್ಟಿರೋದ್ರಿಂದ ಇಲ್ಲಿ ವರ್ಷವಿಡೀ ಆಯೋಜಿಸಲಾಗುವ ಅನೇಕ ಹಬ್ಬಗಳ ಮೂಲಕ ಗಮನ ಸೆಳೆಯುತ್ತೆ. ಉದಾಹರಣೆಗೆ ತೈಪುಸಮ್, ಖವಡಿ, ಚೀನಿ ಹೊಸ ವರ್ಷ, ಹಾಗೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ರಜಾದಿನಗಳು, ಹಿಂದೂ ಹಬ್ಬವಾಗಿರುವ ದೀಪಾವಳಿ ಹಬ್ಬ. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಮುಸ್ಲಿಮರು, ಹಿಂದೂಗಳು, ಕ್ಯಾಥಲಿಕರು ದೀಪಾವಳಿಯನ್ನು ಸಂಪೂರ್ಣವಾಗಿ ನಕಾರಾತ್ಮಕ ಅಂಶವನ್ನು ಹೊರಹಾಕುವ ಭರವಸೆಯಲ್ಲಿ ಆಚರಣೆ ಮಾಡ್ತಾರೆ. ಇಲ್ಲಿಯ ಸಾಂಪ್ರದಾಯಿಕ ಸೇಗಾ ನೃತ್ಯ ಮತ್ತು ಸಂಗೀತ ಈ ಮಾರಿಷಸ್ ದೇಶದ ಆಫ್ರಿಕನ್ ಮತ್ತು ಕ್ರಿಯೋಲ್ ಪರಂಪರೆಯ ಒಂದು ಆಚರಣೆಯಾಗಿದೆ. ಈ ಹಬ್ಬದ ಸಮಯದಲ್ಲಿ ಇವರ ನಡೆ ಪ್ರಪಂಚದ ಗಮನ ಸೆಳೆಯುತ್ತೆ. ಮಾರಿಷಸ್ನಲ್ಲಿ ಇವರು ಮಾಡೋ ಒಂದು ಸೇಗಾ ಡ್ಯಾನ್ಸ್ ಅನ್ನೋದು ಸಾಂಪ್ರದಾಯಿಕ ಪ್ರಕಾರಗಳಿಗೆ ಸೀಮಿತವಾಗಿಲ್ಲ. ಇದು ಆಧುನಿಕ ಶೈಲಿಯನ್ನು ಸಂಯೋಜಿಸಿ ವಿಕಸಿತಗೊಂಡಿರೋ ಒಂದು ನೃತ್ಯ ಆಗಿದೆ. ಮಾರಿಷಸ್ ಜನರಲ್ಲಿ ನೃತ್ಯ ಮತ್ತು ಸಂಗೀತ ಈ ಎರಡೂ ವಿಚಾರಗಳು ತುಂಬ ಜನಪ್ರಿಯವಾಗಿದ್ದಾವೆ. ಇಲ್ಲಿ ಭೋಜ್ಪುರಿ ಹಾಡುಗಳು ಕೂಡ ತುಂಬ ಪ್ರಸಿದ್ಧವಾಗಿದ್ದಾವೆ. ಫೋರ್ಟ್ ಲೂಯಿಸ್ನ ಸಾಂಸ್ಕೃತಿಕ ಶ್ರೀಮಂತಿಕೆ ಅನ್ನೋದು ಈ ದ್ವೀಪದ ವೈವಿಧ್ಯಮಯ ಪರಂಪರೆಯನ್ನು ಆಚರಿಸುವ ಅದರ ಹಬ್ಬಗಳು ಮತ್ತು ಮೆರವಣಿಗೆಗಳು, ಕಾರ್ಯಕ್ರಮಗಳಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಈ ದೇಶದ ಭಕ್ಷ್ಯಗಳಲ್ಲಿ ಭಾರತೀಯ ಪ್ರಭಾವ ಎದ್ದು ಕಾಣುತ್ತೆ. ಇಲ್ಲಿ ಬಿರಿಯಾನಿ, ಸಮೋಸಗಳು, ಡೋಲ್ಪುರಿ, ಮಸಾಲೆಗಳು ಮತ್ತು ಸಂಕೀರ್ಣ ಭಾರತೀಯ ಅಡಿಗೆ ತಂತ್ರಗಳ ಮೇಲೆ ಇವರ ಪ್ರೀತಿ ಎದ್ದು ಕಾಣುತ್ತೆ. ಈ ದೇಶ ಹಿಂದೂ ಮಹಾಸಾಗರದಲ್ಲಿ ನೆಲೆಗೊಂಡಿರೋದ್ರಿಂದ ತಾಜಾ ಸೀಫುಡ್ ತಿನ್ನೋರಿಗೆ ಈ ದೇಶ ನೆಚ್ಚಿನ ತಾಣ ಅಂತಲೇ ಹೇಳ್ಬೋದು. ಹಾಗೆ ಇವರ ಆತಿಥ್ಯ ತುಂಬ ಚೆನ್ನಾಗಿರೋದ್ರಿಂದ ಈ ದೇಶ ಪ್ರವಾಸಿಗರನ್ನು ಆಕರ್ಷಿಸುತ್ತೆ. ವೀಕ್ಷಕರೇ, ನಿಮ್ಮಲ್ಲಿ ಹನಿಮೂನ್ಗೆ ಅಂತ ಯಾರಾದರೂ ಪ್ಲಾನ್ ಮಾಡ್ತಾಯಿದ್ರೆ ಇದು ವಿಶ್ವದ ಅತ್ಯಂತ ರೊಮ್ಯಾಂಟಿಕ್ ಪ್ರಯಾಣ ತಾಣಗಳಲ್ಲಿ ಒಂದಾಗಿದೆ. ವಾಸ್ತವವಾಗಿ ಮಾರಿಷಸ್ ಸತತ 3 ವರ್ಷಗಳಲ್ಲಿ ಅತ್ಯುತ್ತಮ ಹನಿಮೂನ್ ತಾಣಕ್ಕಾಗಿ ವಿಶ್ವ ಪ್ರಶಸ್ತಿಯನ್ನು ಗೆದ್ದಿದೆ ಅಂದರೆ ಆಶ್ಚರ್ಯ ತರಿಸುತ್ತೆ. ಇಲ್ಲಿಯ ನೀಲಿ ಮತ್ತು ಹಸಿರು ಬಣ್ಣದ ವೈಡೂರ್ಯದ ಲಗುನ್ಗಳು ಮತ್ತು ಪ್ರಾಚೀನ ಬಿಳಿ ಮರಳಿನ ಕಡಲ ತೀರಗಳಿಗೆ ಹೆಸರುವಾಸಿಯಾಗಿರೋ ಮಾರಿಷಸ್ ಹಿಂದೂ ಮಹಾಸಾಗರದಲ್ಲಿ ಹೆಚ್ಚು ಭೇಟಿ ನೀಡುವ ಒಂದು ದ್ವೀಪವಾಗಿದೆ. ಇಲ್ಲಿಯ ಹೋಟೆಲ್ಗಳಲ್ಲಿ ನ್ಯೂಲಿ ಮ್ಯಾರಿಡ್ ಕಪಲ್ಸ್ಗಳಿಗೆ ಅಂತಲೇ ವಿಶೇಷವಾದ ಆತಿಥ್ಯ ಇರುತ್ತೆ. ಇಲ್ಲಿಯ ಕಡಲ ತೀರಗಳು, ಪ್ರಣಯ ಹೋಟೆಲ್ಗಳು, ಕ್ಯಾಟ್ಮರನ್ ಕ್ರೂಸ್ಗಳ ನಡುವೆ ಮಾರಿಷಸ್ ಪ್ರೀತಿಯನ್ನು ಆಹ್ವಾನಿಸುತ್ತೆ. ವೀಕ್ಷಕರೇ, ಮಾರಿಷಸ್ ಸರ್ಕಾರ ತನ್ನ ಜನರನ್ನು ತುಂಬ ಪ್ರೀತಿಸುತ್ತೆ. ಈ ದೇಶದಲ್ಲಿ ನಾವೆಲ್ಲರೂ ಕಲಿಯಬೇಕಾದ ಸಣ್ಣ ಸಣ್ಣ ವಿಚಾರಗಳಿದ್ದಾವೆ. ಅಲ್ಲಿಯ ಜನ ಅವರ ವಿದ್ಯಾರ್ಥಿಗಳಿಂದ, ಅಂಗವಿಕಲರಿಂದ ಮತ್ತು ವೃದ್ಧರಿಂದ ಯಾವುದೇ ಹಣವನ್ನು ತೆಗೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸರ್ಕಾರದಿಂದ ಇಲ್ಲಿಯ ಜನರಿಗೆ ಸಿಗುವ ಸವಲತ್ತುಗಳು ಕೂಡ ಅಷ್ಟೇ ಚೆನ್ನಾಗಿದೆ. ವೀಕ್ಷಕರೇ, ಮಾರಿಷಸ್ನಲ್ಲಿ ಕಬ್ಬನ್ನು ಹೆಚ್ಚು ಬೆಳೆಯಲಾಗುತ್ತೆ. ಈ ದೇಶದ ಎಲ್ಲೆಡೆ ನೀವು ಕಬ್ಬಿನ ಗದ್ದೆಗಳನ್ನು ನೋಡ್ತೀರಾ. ಸಾಂಪ್ರದಾಯಿಕವಾಗಿ ಇಲ್ಲಿ ಕಬ್ಬಿನ ಕೃಷಿ ತುಂಬ ಹೇರಳವಾಗಿದೆ. ಈ ದೇಶದಲ್ಲಿ ಕೃಷಿಯನ್ನು ಉತ್ತೇಜನ ಮಾಡೋದಕ್ಕೆ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಈ ದ್ವೀಪ ರಾಷ್ಟ್ರ ಎಲ್ಲ ಕಡೆ ಸಾಗರದಿಂದ ಸುತ್ತುವರೆದಿದೆ. ಈ ಕಾರಣದಿಂದಾಗಿ ಇಲ್ಲಿಯ ಜನರಿಗೆ ಮುಖ್ಯವಾಗಿ ಮೀನು ಹಿಡಿಯುವುದು ಮತ್ತು ಇತರ ದೇಶಗಳಿಗೆ ರಫ್ತು ಮಾಡೋದು ಸಹ ಒಂದು ದೊಡ್ಡ ವ್ಯವಹಾರವಾಗಿದೆ. ಈ ದೇಶದಿಂದ ಇವರು ಭಾರತ ಸೇರಿದಂತೆ ಹಲವಾರು ದೇಶಗಳಿಗೆ ಮೀನುಗಳನ್ನು ರಫ್ತು ಮಾಡ್ತಾರೆ. ಇದು ಈ ದೇಶದ ದೊಡ್ಡ ಆದಾಯದ ಮೂಲ ಆಗಿದೆ ಅಂತ ಹೇಳ್ಬೋದು. ಮಾರಿಷಸ್ನಲ್ಲಿ ಅತ್ಯಂತ ವೇಗವಾಗಿ ಅಭಿವೃದ್ಧಿವಂತ ಇರೋ ಒಂದು ಉದ್ಯಮ ಅಂದರೆ ಅದು ಪ್ರವಾಸೋದ್ಯಮ. ಈ ದೇಶದ ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿರೋದ್ರಿಂದ ಇತ್ತೀಚೆಗೆ ಪ್ರವಾಸಿಗರನ್ನು ತುಂಬ ಆಕರ್ಷಿಸ್ತಾ ಇದೆ. ಇತ್ತೀಚೆಗೆ ಈ ದೇಶ ಪ್ರವಾಸದಿಂದ ಸಾಕಷ್ಟು ಹಣವನ್ನು ಗಳಿಸ್ತಾ ಇದೆ. ಭಾರತೀಯರ ತಲಾದಾಯಕ್ಕೆ ಹೋಲಿಕೆ ಮಾಡಿದರೆ ಈ ದೇಶದ ಜನರ ತಲಾದಾಯ ಸುಮಾರು 5 ಪಟ್ಟು ಹೆಚ್ಚಿದೆ ಅಂದರೆ ನಿಮಗೆ ಆಶ್ಚರ್ಯ ತರಿಸುತ್ತೆ. ಭಾರತೀಯರ ತಲಾದಾಯ $2,400ಗಳಿಗೆ ವಿರುದ್ಧವಾಗಿ ಈ ದೇಶದ ಜನರ ತಲಾದಾಯ ಸುಮಾರು $11,900 ವೀಕ್ಷಕರೇ, ಈ ದೇಶ ವಿಶ್ವದ ಕೆಲವು ಅಪರೂಪದ ಸಸ್ಯಗಳು ಮತ್ತು ಪ್ರಾಣಿಗಳಿಗೂ ಕೂಡ ನೆಲೆಯಾಗಿದೆ. ಆದರೆ ಮಾನವನ ವಾಸಸ್ಥಳ ಮತ್ತು ಸ್ಥಳೀಯವಲ್ಲದ ಪ್ರಭೇದಗಳ ಪರಿಚಯ ಅದರ ಸ್ಥಳೀಯ ಸಸ್ಯ ಮತ್ತು ಪ್ರಾಣಿಗಳಿಗೆ ಅಪಾಯವನ್ನು ಉಂಟು ಮಾಡ್ತಾ ಇದೆ. 1500ನೇ ಇಸ್ವಿಯಲ್ಲಿ ಪೋರ್ಚುಗೀಸರು ಈ ದೇಶಕ್ಕೆ ಆಗಮಿಸುವ ಮೊದಲು ಈ ದ್ವೀಪದಲ್ಲಿ ಯಾವುದೇ ಸಸ್ತನಿಗಳಿರಲಿಲ್ಲ. ಮಾನವರ ಆಗಮನ ಇಲ್ಲಿ ಏನು ಮಾಡುತ್ತೆ ಅಂದರೆ ಆಕ್ರಮಣಕಾರಿ ಅನ್ಯಲೋಕದ ಪ್ರಭೇದದ ಪರಿಚಯ ಮಾಡಿಕೊಡುತ್ತೆ. ಈ ಕಾರಣದಿಂದಾಗಿ ಇಲ್ಲಿ ಹಲವಾರು ಹಾರಲಾಗದ ಪಕ್ಷಿಗಳು ಮತ್ತು ದೊಡ್ಡ ಸರೀಸೃಪ ಪ್ರಭೇದಗಳ ವಿಕಸನಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ. ಮಾನವನ ಆವಾಸ ಸ್ಥಾನದಿಂದಾಗಿ ಇಲ್ಲಿ ತ್ವರಿತವಾಗಿ ಸ್ಥಳೀಯ ಸಸ್ಯ ಮತ್ತು ಪ್ರಾಣಿಗಳು ಹೆಚ್ಚಿನ ನಷ್ಟವನ್ನು ಅನುಭವಿಸ್ತವೆ. ನಿರ್ದಿಷ್ಟವಾಗಿ ಹೇಳೋದಾದರೆ ಮಾರಿಷಸ್ನಲ್ಲಿ ವಿಶಿಷ್ಟವಾದ ಪ್ರಭೇದವಾದ ಹಾರಲಾಗದ ಡೂಡೋ ಪಕ್ಷಿಯ ಒಂದು ಅಳಿವು. ಈ ಪಕ್ಷಿಯ ಅಳಿವು ಒಂದು ದೊಡ್ಡ ಉದಾಹರಣೆಯಾಗಿದೆ. ಮಾರಿಷಸ್ನ ರಾಷ್ಟ್ರೀಯ ಲಾಂಛನದ ಹೆರಾಲ್ಡಿಕ್ ಬೆಂಬಲಿಗನಾಗಿ ಡೋಡೋ ಪಕ್ಷಿಯನ್ನು ಪ್ರಮುಖವಾಗಿ ತೋರಿಸಲಾಗಿದೆ. ದುರಾದೃಷ್ಟವೆಂಬಂತೆ ಈ ಪಕ್ಷಿ ಕೇವಲ 2% ಈ ದೇಶದಲ್ಲಿ ಉಳಿದುಕೊಂಡಿದೆ. ಡೂಡೋ ಎಂಬ ಸುಂದರ ಪಕ್ಷಿಯಿಂದಾಗಿ ಮಾರಿಷಸ್ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ. ಅಷ್ಟೇ ಅಲ್ಲ, ಈ ದೇಶದಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ಸವಾರಿ ಮಾಡಬಹುದಾದ ದೊಡ್ಡ ಆಮೆಗಳನ್ನು ಕೂಡ ನೋಡ್ಬೋದು. ಹಳದಿ ಬಣ್ಣದ ಹಕ್ಕಿ ಮಾರಿಷಸ್ ದೇಶದಲ್ಲಿ ಮಾತ್ರ ಕಂಡುಬರುತ್ತೆ ಅಂತ ಹೇಳಲಾಗುತ್ತೆ. ವೀಕ್ಷಕರೇ, ಮಾರಿಷಸ್ನಲ್ಲಿ ತಿನ್ನೋದಕ್ಕೆ ಮತ್ತು ಕುಡಿಯೋದಕ್ಕೆ ಎಲ್ಲ ದುಬಾರಿಯಾಗಿದೆ.
ಯಾಕೆಂದರೆ ತುಪ್ಪ, ಹಾಲು, ಬೆಣ್ಣೆ, ತರಕಾರಿಗಳು, ಧಾನ್ಯಗಳು, ಬಟ್ಟೆಗಳು ಇತ್ಯಾದಿಗಳನ್ನು ವಿದೇಶದಿಂದ ಈ ದೇಶ ಆಮದು ಮಾಡ್ಕೊಳ್ತೆ. ಇಲ್ಲಿನ ಹೆಚ್ಚಿನ ಆಹಾರ ಪದಾರ್ಥಗಳನ್ನು ಸೌತ್ ಆಫ್ರಿಕಾದಿಂದ ಆಮದು ಮಾಡ್ಕೊಳ್ತಾರೆ. ಜೊತೆಗೆ ಬಟ್ಟೆ ಮತ್ತು ಆಭರಣಗಳನ್ನು ಭಾರತದಿಂದ ಮತ್ತು ಜಪಾನ್, ಕೊರಿಯಾದಿಂದ ಆಮದು ಮಾಡ್ಕೊಳ್ತಾರೆ. ಮಾರಿಷಸ್ನ ಜನ ತುಂಬ ಆರೋಗ್ಯವಂತರು ಮತ್ತು ತುಂಬ ಫಿಟ್ಟಾಗಿರ್ತಾರೆ. ಮಾರಿಷಸ್ ದೇಶದ ಜನರ ಸರಾಸರಿ ಆಯುಸ್ಸು ಸುಮಾರು 75 ವರ್ಷ ಆಗಿದೆ. ಅಷ್ಟೇ ಅಲ್ಲ, ಇಲ್ಲಿಯ ಜನ ತಮ್ಮ ಫಿಟ್ನೆಸ್ ಬಗ್ಗೆ ತುಂಬ ಗಂಭೀರವಾಗಿರ್ತಾರೆ. ಮಾರಿಷಸ್ನ ನೈಸರ್ಗಿಕ ಸೌಂದರ್ಯವನ್ನು ವಿಶ್ವದ ಅತ್ಯಂತ ಸುಂದರವೆಂದು ಪರಿಗಣಿಸಲಾಗಿದೆ. ಮುತ್ತಿನಂತೆ ಸುಂದರವಾಗಿರುವ ಬಿಳಿ ಮಾರಿಷಸ್ನ ಸುಮಾರು 100 ಮೈಲಿ ಕರಾವಳಿ, ಅಲ್ಲಿ ಹರಡಿರುವ ಮರಳು ಇದರ ಪ್ರಮುಖ ಆಕರ್ಷಣೆಯಾಗಿದೆ. ಇಲ್ಲಿಯ ಸಮುದ್ರ ತೀರದಲ್ಲಿರೋ ಮರಳು ಹಿಮದಷ್ಟು ಬಿಳಿಯಾಗಿರುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಅನಿಸುತ್ತೆ. ಪ್ರಕೃತಿ ಈ ದ್ವೀಪವನ್ನು ಎಷ್ಟು ಸುಂದರಗೊಳಿಸಿದೆ ಅಂದರೆ ಪ್ರಪಂಚದಾದ್ಯಂತ ಪ್ರವಾಸಿಗರು ಇತ್ತೀಚೆಗೆ ಹೆಚ್ಚು ಆಕರ್ಷಿತರಾಗಿದ್ದಾರೆ. ಇಲ್ಲಿಯ ವಿಶಾಲವಾದ ಸ್ವಚ್ಛವಾದ ರಸ್ತೆಗಳು ಮತ್ತು ಸಾರಿಗೆ ವ್ಯವಸ್ಥೆ ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಜಗತ್ತಿನಲ್ಲಿ ಮಾರಿಷಸ್ಗಿಂತ ರೊಮ್ಯಾಂಟಿಕ್ ಸ್ಥಳ ಬೇರೊಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ಈ ದೇಶ ಹನಿಮೂನ್ ಸ್ಪಾಟ್ಗಳಲ್ಲಿ ವಿಶೇಷವಾಗಿ ಜನಪ್ರಿಯವಾಗಿದೆ. ವೀಕ್ಷಕರೇ, ಮಾರಿಷಸ್ ಭವಿಷ್ಯದಲ್ಲಿ ಮುಂದುವರಿಯುತ್ತಿದ್ದಂತೆ ಈ ದ್ವೀಪ ರಾಷ್ಟ್ರ ನಿರಂತರ ಅಭಿವೃದ್ಧಿ, ಸುಸ್ಥಿರತೆ ಮತ್ತು ಜಾಗತಿಕ ಪ್ರಾಮುಖ್ಯತೆಯ ತನ್ನ ಆಕಾಂಕ್ಷೆಗಳಿಗೆ ದೃಢವಾಗಿ ಅಂಟಿಕೊಳ್ಳುತ್ತೆ. ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಬಲವಾದ ಆರ್ಥಿಕತೆ ಮತ್ತು ನಾವೀನ್ಯತೆಗೆ ಈ ದೇಶ ಹೊಂದ್ಕೊಳ್ತಾ ಇದೆ. ಹಿಂದೂ ಮಹಾಸಾಗರದಲ್ಲಿ ಒಂದು ಕ್ರಿಯಾತ್ಮಕ ಕೇಂದ್ರವಾಗಿ ತನ್ನಂತ ಇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದೆ. ಭವಿಷ್ಯದ ದೃಷ್ಟಿಕೋನ ಹೊಂದಿರುವ ಮಾರಿಷಸ್ ಜನ ರಾಷ್ಟ್ರದ ಪ್ರಗತಿಯ ದಾರಿದೀಪವಾಗಿ ನಿಂತ್ಕೊಳ್ಳೋದಕ್ಕೆ, ಪರಿಸರ ಗೌರವದೊಂದಿಗೆ ಆರ್ಥಿಕ ಸಮೃದ್ಧಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಪಣ ತೊಟ್ಟಿದ್ದಾರೆ. ಈ ಜನರ ಮನಸ್ಥಿತಿ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಜಾಗತಿಕ ಸಮುದಾಯಕ್ಕೆ ಅರ್ಥಪೂರ್ಣವಾಗಿ ಕೊಡುಗೆ ನೀಡುತ್ತೆ. ವೀಕ್ಷಕರೇ, 2025ನೇ ಇಸ್ವಿಗೆ ವಿದಾಯ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.